ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಮೈಂಡ್ ಇಟ್ ಮೀಡಿಯಾಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಸಮೀನಾ. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ ಸೂಪರ್ ಟೇಸ್ಟಿ ಆಗಿರೋ ಪನ್ನೀರ್ ಸ್ಟಾರ್ಟರ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನ್ ಮಾಡೋ ತರ ನೀವೇನಾದ್ರೂ ಮನೆಯಲ್ಲಿ ಈ ಪನ್ನೀರ್ ಐಟಮ್ ನ ಮಾಡಿದ್ರೆ ಮಕ್ಕಳಂತೂ ಇದೇ ಮಾಡಮ್ಮ ಅಂತ ಹಠ ಹಿಡಿತಾರೆ ನೋಡಿ. ಬೇಕಾದ್ರೆ ಬನ್ನಿ, ಆಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಇದು ಹೇಗ್ ಮಾಡೋದು ಅಂತ ನೋಡೋಣ. ಪನ್ನೀರ್ ಸ್ಟಾರ್ಟರ್ ಮಾಡೋದಕ್ಕೆ ಮೊದಲನೇದಾಗಿ ನಾವು 100 ಗ್ರಾಮ್ ಹಂಗ್ ಕರ್ಡ್ ತಗೊಳ್ಳೋಣ. ಗಟ್ಟಿ ಮೊಸರು ಇರಬೇಕು, ಹುಳಿ ಇರಬಾರ್ದು. ಅದಾದ ನಂತರ ಅರಿಶಿನ 1/4 ಸ್ಪೂನು, ಖಾರದ ಪುಡಿ 1/4 ಸ್ಪೂನ್, ಧನಿಯಾ ಪೌಡರ್ 1/4 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಲಾಸ್ಟ್ ಅಲ್ಲಿ ಕಸೂರಿ ಮೇಥಿಯನ್ನ ನಾವೀ ತರ ಕ್ರಶ್ ಮಾಡಿ ಹಾಕೊಳ್ಳೋಣ. ಸ್ವಲ್ಪ ಹಾಕಿ, ಜಾಸ್ತಿ ಹಾಕಿದ್ರೆ ಕಹಿ ಆಗ್ಬಿಡುತ್ತೆ. ನಿಮ್ ಮನೇಲಿ ಇದ್ರೆ ಹಾಕಿ, ಇಲ್ಲ ಅಂದ್ರೆ ನೋ ಇಶ್ಯೂಸ್. ಇದನ್ನೆಲ್ಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಲಮ್ಸ್ ಇರಬಾರ್ದು, ಆ ತರ ಮಿಕ್ಸ್ ಮಾಡಿ. ಲಾಸ್ಟ್ ಅಲ್ಲಿ ನಿಮ್ ಫೇವ್ರೆಟ್ ಬ್ರ್ಯಾಂಡ್ ಯಾವ್ದಾದ್ರೂ ಇರ್ಬೋದು, 200 ಗ್ರಾಮ್ ಪನ್ನೀರನ್ನ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಈ ಮಿಕ್ಸ್ ಅಲ್ಲಿ ಹಾಕೊಳ್ಳಿ. ತುಂಬಾ ಜೆಂಟಲ್ ಆಗಿ ಮಿಕ್ಸ್ ಮಾಡಿ. ಜೋರಾಗಿ ಮಾಡಿದ್ರೆ ಪನ್ನೀರ್ ಹೊಡೆದು ಹೋಗುತ್ತೆ. ಈಗ ಈ ಪನ್ನೀರನ್ನ ನಾವು 15 ನಿಮಿಷ ಮ್ಯಾರಿನೇಟ್ ಆಗೋಕೆ ಬಿಟ್ಬಿಡೋಣ. ಈಗ ಪ್ಯಾನ್ ಬಿಸಿ ಆಗಿದೆ. ನಾನು ಆದಷ್ಟು ಮನೆಯಲ್ಲಿ ಮಾಡೋ ತೆಂಗಿನೆಣ್ಣೆಯನ್ನ ಉಪಯೋಗಿಸ್ತೀನಿ. ಇಲ್ಲಿ ನಾನು 1 ಟೀ ಸ್ಪೂನ್ ತೆಂಗಿನೆಣ್ಣೆಯನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದ ಪನ್ನೀರನ್ನ ಪ್ಯಾನಲ್ಲಿ ಹಾಕೋಣ. ನಿಮ್ಮನೇಲಿ ಬಟರ್ ಇದ್ರೆ ಅದನ್ನ ಹಾಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ನಿಮ್ಗೆ ಬೇಕಿದ್ರೆ ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿಯನ್ನ ಸಣ್ಣದಾಗಿ ಹಚ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡು ಆಮೇಲೆ ಪನ್ನೀರ್ ಹಾಕಿದ್ರು ಸಖತ್ತಾಗಿರುತ್ತೆ ತಿನ್ನೋಕೆ. ನೋಡಿ, ಮಾತಾಡ್ತಾನೆ ನಮ್ಮ ಪನ್ನೀರ್ ಸ್ಟಾರ್ಟರ್ ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಇದನ್ನ ನಾನೀಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಆಹಾ, ತಿಂತಾ ಇದ್ರಂತೂ ಮಜವಾಗಿರುತ್ತೆ. ಇದೇ ಪನ್ನೀರಲ್ಲಿ ನೀವು ರೋಲ್ಸ್ ಕೂಡ ಮಾಡ್ಕೋಬಹುದು. ನೋಡಿ, ಚೆನ್ನಾಗಿದೆ ಅಲ್ವಾ ಕಲರು? ನೀವಿದನ್ನ ಪುದೀನಾ ಚಟ್ನಿ, ಟೊಮ್ಯಾಟೊ ಸಾಸ್ ಜೊತೆ ಸರ್ವ್ ಮಾಡಿದ್ರೆ ಮನೆಯವರೆಲ್ಲ ತಿಂದು ಫುಲ್ ಎಂಜಾಯ್ ಮಾಡ್ತಾರೆ. ನನ್ನ ಈ ಡಿಲಿಷಿಯಸ್ ಪನ್ನೀರ್ ಸ್ಟಾರ್ಟರ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.